ನಮಸ್ಕಾರ. ಮನದಾಳದಿಂದ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ. ನನ್ನ ಹೆಸರು ಶಾಂತವೀರಣ್ಣ. ವಿಡಿಯೋದ ಈ ಭಾಗದಲ್ಲಿ ಇಂತಹವರು ಉಂಟೆ ಈಗಿನ ಜಗದಲ್ಲಿ ಇಂತಹವರು ಕೂಡ ಉಂಟೆ ಇದ್ದಾರಾ ಅಂತ ಒಂದು ಪ್ರಶ್ನೆ ನನಗೆ ನಾನೇ ಹಾಕಿಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಇಂಥ ಜನಗಳು ಕೂಡ ಉಂಟಾ ಅಂತ. ಈಗ ನಾನಾಗಲೇ ಅನೇಕ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಕೇವಲ ಇದನ್ನು ಶಿಕ್ಷಕರ ಕುರಿತಾಗಿ ಅಥವಾ ಸರ್ಕಾರಿ ನೌಕರರ ಕುರಿತಾಗಿ, ಸರ್ಕಾರಿ ವೇತನ ಪಡೆಯುವವರ ಕುರಿತಾಗಿ ಮತ್ತು ಪಾಲಕರಿಗೆ ಸಂಬಂಧಪಟ್ಟಂತೆ ಹಾಗೂ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ, ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಕರ ಕುಂದುಕೊರತೆಗಳಿಗೆ ಸಂಬಂಧಪಟ್ಟ ಹಾಗೆ, ವಿದ್ಯಾರ್ಥಿಗಳ ಕಷ್ಟಗಳಿಗೆ ಅವರ ಆಗು ಹೋಗುಗಳಿಗೆ ಸಂಬಂಧಪಟ್ಟ ಹಾಗೆ, ಪೋಷಕರ ಕರ್ತವ್ಯಗಳು, ಅವ್ರ ಜವಾಬ್ದಾರಿ, ಅವ್ರ ಮಕ್ಕಳು ನಿಭಾಯಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಗಳು ಏನಿದ್ದಾವೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಅಂತ ಈಗಾಗಲೇ ಹೇಳಿರೋ ಹಾಗೆ ಅದನ್ನು ಮುಂದುವರಿಸ್ತಾ ಇದ್ದೀನಿ. ಸರ್ಕಾರಿ ನೌಕರರು ಅಂತ ನೋಡಿದ್ದೇವೆ, ಕೇಳಿದ್ದೇವೆ ಅಲ್ಲ. ಕೆಲವು ಸಾರಿ ಸರ್ಕಾರಿ ನೌಕರಿನ ಬೇಕು 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 ಅಂತ ಬಯಸಿ ಹೋಗುವವರು ಲಕ್ಷಾಂತರ ಜನ, ಕೋಟ್ಯಾಂತರ ಮಂದಿ. ಸರ್ಕಾರಿ ನೌಕರಿ ಸಿಗೋದಕ್ಕಿಂತ ಮುಂಚೆ ಇದ್ದ ಭಾವನೆ ಸರ್ಕಾರಿ ನೌಕರಿ ಸಿಕ್ಕ ಮೇಲೆ ಚೇಂಜ್ ಆಗುತ್ತೆ. ಅಥವಾ ಸೇಮ್ ಕೆಲವು ಸಾರಿ ಸರ್ಕಾರಿ ನೌಕರಿಗೆ ಹೋಗೋದಕ್ಕಿಂತ ಮುಂಚೆ ಏನೇನೋ ಇಟ್ಕೊಂಡಿರ್ತಾರೆ, ಅವ್ರದ್ದೊಂದು ಮಹತ್ವಾಕಾಂಕ್ಷೆ, ಬಲವಾದ ಆಕಾಂಕ್ಷೆಗಳು. ಆಕಾಂಕ್ಷೆ, ಆಸೆ ಅವುಗಳನ್ನೇ ಸರ್ಕಾರಿ ನೌಕರಿ ಸಿಕ್ಕ ಮೇಲೂ ಮುಂದುವರಿಸ್ತಾ ಹೋಗ್ತಾರೆ. ಕೆಲವರು ಚೇಂಜು ಆಗ್ತಾರೆ. ಅದು ಅವರವರು ಅಲ್ಲಿಯ ಪರಿಸರ, ಅವರ ಹಿಂದೆ ಇರುವಂತಹ ಅವರು ಬ್ಯಾಕ್ಗ್ರೌಂಡ್ ಪ್ಲೇಯರ್ಸ್ ಏನೇನು ಇರ್ತಾರೆ ಅವರನ್ನು ಅನುಸರಿಸಿರಬಹುದು, ಅಥವಾ ಅವರದೇ ಮಾನಸಿಕ ಚೇಂಜಸ್ ಆಗ್ತಾ ಹೋಗಬಹುದು. ಆದರೆ ನನಗಿಲ್ಲಿ ಬೇಕಾಗಿರುವಂತಹ ಒಂದು ಉದ್ದೇಶ ಅಂದರೆ, ಸರ್ಕಾರಿ ನೌಕರರು ಎರಡು ಹಂತಗಳಲ್ಲಿ ಅವರ ಜೀವನವನ್ನು ನಾನು ನೋಡಿದೆ. ಒಂದು, ವೃತ್ತಿಯಲ್ಲಿ ಇರುವಾಗಿನ ಜೀವನ, ಮತ್ತು ವೃತ್ತಿ ಮುಗಿಸಿ ನಿವೃತ್ತಿಯಾದಾಗಿನ ಜೀವನ. ವೃತ್ತಿಯಲ್ಲಿ ಇರುವಾಗಿನ ಜೀವನ ಅದೊಂದು ಸರ್ಕಾರಿ ಸೇವೆ. ನಾವು ಹೇಳ್ತೀವಿ ದೇವರ ಸೇವೆ, ಸರ್ಕಾರದ ಕೆಲಸ ದೇವರ ಕೆಲಸ. ಅಲ್ಲಿ ಕಚೇರಿಗೆ ಬರುವಂತಹವರು ಎಲ್ಲರೂ ದೇವರುಗಳೇ. ಆ ದೇವರುಗಳ ಕೆಲಸವನ್ನು ಸರ್ಕಾರಿ ಸೇವಕರು ಮಾಡಬೇಕು. ಹೆಸರೆಷ್ಟು ಚೆನ್ನಾಗಿದೆ ನೋಡಿ, ಸೇವಕರು ಅಂತ ಕರೀತಾರೆ ಅವರಿಗೆ. ಆದರೆ ದುರಂತ ಏನಾಗಿದೆ, ಕೆಲಸಕ್ಕಾಗಿ ಅಲದಾಡಿಕೆ ಅಂತ ಬರುವವರೇ ಸೇವಕರು. ಇವರು ಅವ್ರ ಕೆಲಸ ಮಾಡಿ ಕೊಡುವಂತಹ ಮಹಾಪ್ರಸಾದ ತಗೋ ಅಂತ ಹೇಳುವಂತಹ ದೇವರುಗಳು ಆಗಿದ್ದಾರೆ ಕೆಲವರು, ಬಹಳಷ್ಟು ಜನ. ಕೆಲವರಂತೂ ಒಳ್ಳೆ ಜನ ಇದ್ದಾರೆ. ಒಂದು 10% ಆದರೂ ಒಳ್ಳೆಯವರು ಇಲ್ವಾ? ಒಂದು 10-15% ಆದರೂ ಒಳ್ಳೆಯವರು ಇಲ್ವಾ? ಸರ್ಕಾರಕ್ಕಾಗಿ, ಇಲಾಖೆಗಾಗಿ, ಜನಗಳಿಗಾಗಿ ಸೇವೆ ಸಲ್ಲಿಸುವಂತಹ ಜನಗಳು ಇಲ್ಲೇ ಇಲ್ವಾ? ನೌಕರರು ಇಲ್ಲೇ ಇಲ್ವಾ? ಖಂಡಿತವಾಗಲೂ ಇದ್ದಾರೆ. ಅವರು ಇರೋದ್ರಿಂದನೇ ಇನ್ನೂ ಒಂದು ಇಷ್ಟು ನ್ಯಾಯ ನೀತಿ, ಇನ್ನು ಹಳೆಯ ಕಾಲದಲ್ಲಿ ಹೇಳ್ತಿದ್ರಲ್ಲ ಮಳೆ ಬೆಳೆ ಆಗುತ್ತೆ ಅಂತ, ಹಾಗೆ ಒಳ್ಳೆಯವರು ಇರೋದ್ರಿಂದನೇ ಇಷ್ಟೆಲ್ಲ ಇನ್ನೂ ಪ್ರಪಂಚ ನಿಂತಿರೋದು ಅಂತ ಅನಿಸುತ್ತೆ. ಅದು ಒಂದು ಕಡೆ ಇರಲಿ. ವೃತ್ತಿಯಲ್ಲಿರುವಾಗ ಮಾಡಬೇಕಾಗಿರ್ತಕ್ಕಂತಹ ಕರ್ತವ್ಯಗಳು ಶ್ರದ್ಧೆಯಿಂದ ಮಾಡಬೇಕು. ಸರ್ಕಾರಿ ಕೆಲಸಗಳನ್ನು, ಸರ್ಕಾರ ನಮಗೆ ಒಪ್ಪಿಸಿರುವಂತಹ ಕೆಲಸಗಳನ್ನು ನಿರ್ವಹಿಸಬೇಕಾದ್ದು, ಪ್ರಾಮಾಣಿಕವಾಗಿ ನಿರ್ವಹಿಸಬೇಕಾದ್ದು ಎಲ್ಲ ಸರ್ಕಾರಿ ನೌಕರರ ಕರ್ತವ್ಯ. ಇದರಲ್ಲಿ ಎರಡನೇ ಮಾತಿಲ್ಲ. ಅದೆಲ್ಲ ಸರಿ. ಸರ್ಕಾರ ಏನು ಸುಮ್ಮನೆ ಕೆಲಸ ಮಾಡಿಸ್ಕೊಂಡಿರಲ್ಲಲ್ವ? ಅವ್ರಿಗೆ ಸಂಬಂಧಪಟ್ಟಂತೆ ವೇತನ ಕೊಟ್ಟಿರ್ತಾರೆ, ಅವ್ರೇನೇನೋ ಡಿಡಕ್ಷನ್ಸ್ ಇರ್ತವೆ, ಅದಕ್ಕೆ ತಕ್ಕಂತೆ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ, ಅದಕ್ಕೆ ರಿಲೇಟೆಡಾಗಿ ಬೆನಿಫಿಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಇವೆಲ್ಲ ಆಗಿರ್ತವೆ. ಮೋಸ ಏನು ಮಾಡಿರಲ್ಲ ಸರ್ಕಾರ. ನಾವು ಸರ್ಕಾರಕ್ಕೆ ಮೋಸ ಮಾಡಬಹುದಷ್ಟೇ, ಸರ್ಕಾರ ಏನು ನಮಗೆಂದೂ ಮೋಸ ಮಾಡಲ್ಲ. ಈಗ ನಾನು ಮಾತಾಡೋದಕ್ಕೆ ಹೊರಟಿರೋದು ಏನು ಅಂತಂದರೆ, ವೃತ್ತಿ ಏನೋ ಸರಿ, ಅವರು ನಿಯತ್ತಾಗಿ ಮಾಡಿದರೋ ನಿಯತ್ತಾಗಿ ಮಾಡಿಲ್ವೋ, ದೋಚಿದರೋ ಬಾಚಿದರೋ, ತಮ್ಮ ಮನೆಯಿಂದನೇ ಅವ್ರಿಗೆ ತಗೊಂಡೋಗಿ ಹಾಕಿರ್ಬೋದು, ಹಾಕಿಲ್ಲ ಅಂತ ಹೇಳೋಕ್ಕಲ್ಲ. ಲಕ್ಷಾಂತರ ರೂಪಾಯಿ ತಮ್ಮ ಕಡೆಯಿಂದನೇ ಸುರಿದು ಕೆಲಸ ಮಾಡಿರುವಂತಹ ಶಿಕ್ಷಕರನ್ನು ನಾನು ನೋಡಿದ್ದೀನಿ. ಯಾಕಂದರೆ ನಾನು ಶಿಕ್ಷಕ ಆಗಿರೋದ್ರಿಂದ ಕೆಲವು ಶಿಕ್ಷಕರನ್ನು ನಾನು ನೋಡಿದ್ದೀನಿ. ಸಾಂದರ್ಭಿಕವಾಗಿ ಒಂದು ಸಣ್ಣ ಉದಾಹರಣೆ ಹೇಳಿದರೆ ತಪ್ಪಾಗಲ್ಲ. ಒಬ್ಬ ಡಾಕ್ಟ್ರ್ ಇದ್ದಾರೆ ಇಲ್ಲಿ, ನನಗೆ ಗೊತ್ತಿರುವಂತಹ ಡಾಕ್ಟ್ರು, ನಮ್ಮ ಫ್ರೆಂಡ್ ಮಗ ಅವರು.
ಅವ್ರ ಹೆಸರು ಎಲ್ಲ ಗೊತ್ತು ನನಗೆ, ಹೇಳೋದು ಬೇಕಿಲ್ಲ ಅಂತ ಅಷ್ಟೇ, ಇನ್ನೇನಿಲ್ಲ. ಅವ್ರ ಮನೆಗೆ ಒಂದು ಸರಿ ಹೋದಾಗ ಈ ಕಾಫಿ ಎಲ್ಲ ಕೊಟ್ಟರು, ಕುಡಿದು ಮಾತಾಡ್ತಾ ಕೂತ್ಕೊಂಡಿದ್ದಾಗ ಸರಿ ಯಾಕೋ ಒಂಥರ ಈ ತಲೆನೋವು ಈ ಭಾಗ ಅದು ಏನೋ ಆದಂಗೆ ಕಾಣಿಸುತ್ತೆ ಅಂದರೆ, ಹೌದಾ ಅಂತ ಒಂದು ಸರಿ ಚೆಕ್ ಮಾಡಿದ್ವಿ. ಇಲ್ಲ ಆ ಥರ ಏನಿಲ್ಲ, ಒಂದೊಂದು ಸರಿ ಆಗುತ್ತೆ ತಗೊಂಡ್ಬಿಡ್ರಿ ಅಂತ ಟ್ಯಾಬ್ಲೆಟ್ ತಂದ್ಕೊಂಡ್ರು, ಅವ್ರ ಮನೆಗಳ ಟ್ಯಾಬ್ಲೆಟೇ. ನಾನು ನೋಡಂದೆ, ಸರ್ ಇವು ಆಸ್ಪತ್ರೆಗಳಿಂದ ಮನೆಗೂ ತಂದು ಇಟ್ಕೊಂಡಿರ್ತೀರಾ ಟ್ಯಾಬ್ಲೆಟು? ಈ ಸುತ್ತಮುತ್ತ ಯಾರಾದರೂ ಏನಾದರೂ ಕೇಳ್ತಿರ್ತಾರೆ, ಡಾಕ್ಟ್ರ್ ಅಂತ ಮನೆಗೆ ಬರ್ತಾ ಇರ್ತಾರೆ, ತಲೆನೋವು ಜ್ವರ ಬೇದಿ ಅಂತ ಬರ್ತಾರೆ, ಡಾಕ್ಟ್ರ್ ಮನೆಗೆ ಬಂದೇ ಬರ್ತಾರೆ, ಹಾಗೆ ಬಂದಾಗ ಕೊಡೋಕ್ಕೆ ಇಟ್ಕೊಂಡಿದ್ದೀರಾ ಅಂತ. ಇಲ್ಲ ಅವು ಆಸ್ಪತ್ರೆ ಟ್ಯಾಬ್ಲೆಟ್ ಅಲ್ಲ, ನಾನೇ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ಅಂದರು. ಯಾಕೆ ತಗೊಂಡು ಇಟ್ಕೊಂಡಿದ್ದೀರಿ ಸರ್ ಅಂದಂತೆ. ಆಸ್ಪತ್ರೆಗೆ ಇರ್ತಾವಲ್ಲ ನಿಮ್ಮವು, ಏನು ಚೆನ್ನಾಗಿರಲ್ವಾ ಅಂತ. ಇಲ್ಲ ಚೆನ್ನಾಗಿರ್ತವೆ, ಆಸ್ಪತ್ರೆಯಲ್ಲಿ ಸಪ್ಲೈ ಇರಲಿಲ್ಲ, ಒಂದು ಸ್ವಲ್ಪ ಶಾರ್ಟೇಜ್ ಆಗಿತ್ತು. ಈಗೇನಾಗ್ತದೆ, ಪೇಷಂಟ್ಸು ಆಸ್ಪತ್ರೆಗೆ ಬರ್ತಾರೆ, ನಾನು ಸುಮ್ಮನೆ ಬರೀ ಚೀಟಿ ಬರ್ಕೊಟ್ರೆ ನನಗೆ ಗುಳಿಗೆ ಕೊಡಲಿಲ್ಲ ಏನೂ ಕೊಡಲಿಲ್ಲ ಅಂತಾರೆ. ಗುಳಿಗೆ ಕೊಡದೇ ಇದ್ರೆ ಅವ್ರಿಗೊಂಥರ ನಿರುತ್ಸಾಹ ಆಗ್ತದೆ. ಗೌರ್ಮೆಂಟ್ ಆಸ್ಪತ್ರೆಗೆ ಬಂದು ಗುಳಿಗೆ ಇಲ್ಲ ಅಂದರೆ ಏನಂತ, ಡಾಕ್ಟ್ರೆಲ್ಲ ಏನೋ ಮಾಡಿಬಿಟ್ಟಿದ್ದಾರೆ, ಮಾರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅವ್ರ ಮನಸ್ಸಿನಾಗೆ ಮನೋಭಾವನೆ ಬರುತ್ತೆ. ಇಲಾಖೆಯಲ್ಲೇ ಸಪ್ಲೈ ಆಗಿಲ್ಲ ಅಂತಂದೇಳಿ ಅವ್ರಿಗೆಲ್ಲ ಹೇಳಿದ್ರೆ ಕೇಳೋಷ್ಟು ತಾಳ್ಮೆಯಲ್ಲಿರುತ್ತೆ, ಅದು ಎಲ್ಲರಿಗೂ ಹೇಳಿದ್ರೆ ಅರ್ಥ ಇಲ್ಲ ಆಗುತ್ತೆ. ಅದಕ್ಕಾಗಿ ನಾನೇನು ಮಾಡಿದ್ದೀನಿ, ಈ ಸಪ್ಲೈ ಕಡಿಮೆ ಇರೋಂಥ ಟ್ಯಾಬ್ಲೆಟ್ ಏನೇನಿದ್ದಾವೆ ಅವನು ಒಂದು 3-4 ಸಾವಿರ ರೂಪಾಯಿ ಕೊಟ್ಟು ಜನೌಷಧಿ ಕೇಂದ್ರದಲ್ಲಿ ಸಿಗ್ತವೆ, ಅವನು ತಗೊಂಡೋಗಿ ನಾನು ಇಟ್ಕೊಂಡು ಬಂದಂಥ ಪೇಷಂಟ್ಗಳಿಗೆ ಕೊಡ್ತೀನಿ ಅಂತ. ಸರ್ ನಿಮ್ಮದು ಇದನ್ನು ನಾವು ಮತ್ತೆ ರೀಇಂಬರ್ಸ್ಮೆಂಟ್ ಈ ಥರ ಮಾಡ್ಕೋಬೋದಾ ಅಂತ. ಎಲ್ಲಿ ಮಾಡ್ಕೊಳ್ಳೋದಕ್ಕೆ ಬರುತ್ತೆ ಸರ್, ನೀವಂತೂ ಯಾವ ರೀಇಂಬರ್ಸ್ಮೆಂಟ್ ಇಲ್ಲ, ಹೋದ್ರೋಗ್ಲಿ ನಮ್ಮದೊಂದು 3-4 ಸಾವಿರ ಅಂತ ಕೊಡ್ತೀನಿ ಅಷ್ಟೇ, ಪೇಷಂಟ್ ಖುಷಿಯಿಂದ ಹೋಗ್ತಾರಲ್ಲ ಅಷ್ಟು ಸಾಕು ಅಂತ. ಇಂತಹ ಸರ್ಕಾರಿ ನೌಕರರು ಇದ್ದಾರೆ, ಡಾಕ್ಟರ್ ಅದರಲ್ಲಿ ಅವರು ಇದ್ದಾರೆ. ಅಂಥವ್ರಿಗೆ ನನ್ನ ಕಡೆಯಿಂದ ಒಂದು ಹ್ಯಾಟ್ಸಪ್ ಹೇಳಬೇಕಲ್ಲ, ನಿಜವಾಗೂ ಅಂಥವ್ರಿಗೆ ಹ್ಯಾಟ್ಸಪ್ ಹೇಳೋದಕ್ಕೆ, ನಮಸ್ಕಾರ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಇಂಥ ಅನೇಕ ಸರ್ಕಾರಿ ನೌಕರರು ಇದ್ದಾರೆ. ಅವರೆಲ್ಲರೂ ಒಂದು ಟೈಮಲ್ಲಿ ರಿಟೈರ್ಡ್ ಆಗ್ತಾರೆ. ನಾನು ಈಗಿನ ವ್ಯವಸ್ಥೆ ಬಗ್ಗೆ ಹೇಳ್ತೀನಿ, ಮುಂದೆ ಏನಿದೆಯೋ ಗೊತ್ತಿಲ್ಲ. ಈಗ ಅದು ರಿಟೈರ್ಡ್ ಆದಮೇಲೆ ಏನೇನೋ ಸ್ಕೀಮ್ಗಳು ಅಂತ ಬರ್ತಿದ್ದಾವೆ. NPS ಅಂತೆ, ಅಂದರೆ ನ್ಯೂ ಪೆನ್ಷನ್ ಪಾಲಿಸಿ ಅಂತ, ನ್ಯೂ ಪೆನ್ಷನ್ ಪಾಲಿಸಿ ಸಿಸ್ಟಮ್ ಅಂತ ಏನೋ ಮಾಡ್ತಿದ್ದಾರಂತೆ. ಆಮೇಲೆ UPS ಅಂತ, ಯೂನಿಫೈಡ್ ಪೆನ್ಷನ್ ಸ್ಕೀಮು ಸಿಸ್ಟಮು ಅಂತೇನೋ ಮಾಡ್ತಿದ್ದಾರಂತೆ. OPS ಅಂತ, ನಾವೆಲ್ಲ ಇರೋ ಸ್ಕೀಮನ್ನು OPS ಅಂತ ಕರೀತಾರಂತೆ, ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತ. ಅವಾಗೇನೂ ಇರಲಿಲ್ಲ, ಬರೀ ಪೆನ್ಷನ್ ಸ್ಕೀಮ್ ಅಷ್ಟೇ ಇತ್ತು. ಈಗ ವೆರೈಟೀಸ್ ಆಫ್ ಪೆನ್ಷನ್ ಸ್ಕೀಮ್ಸು ಬಂದಿದ್ದಾವೆ. ಏನೋ ನಾನೊಂದು ಸರ್ಕಾರದಲ್ಲಿ ಒಂದು ಮನವಿ ಏನು ಮಾಡ್ಕೊಳ್ತೀನಿ ಅಂತಂದರೆ, ಪೆನ್ಷನ್ ಕೊಡಿ ಸ್ವಾಮಿ, ನೀವು ಎಷ್ಟಾದರೂ ಕೊಡ್ರಿ, ಯಾವ ಸ್ಕೀಮ್ನಾಗಾದರೂ ಮಾಡಿ, ಬೇಕಾದ್ರೆ ಸ್ಯಾಲ್ರಿನ ಒಂದು ಪಕ್ಷ ಕಡಿಮೆ ಮಾಡಿ ಇದ್ರಾಗ ಕಟ್ ಮಾಡ್ಕೊಂಡಾದರೂ ಪೆನ್ಷನ್ ಕೊಡಿ. ಪೆನ್ಷನ್ ಕೊಡದೇ ಇದ್ದರೆ ನಿವೃತ್ತ ನೌಕರರ ಬಾಳು ದುರಂತ. ಯಾವ ಮಕ್ಕಳು ಕೊಡಲ್ಲ ದುಡ್ಡು, ಯಾಕೆಂತಂದರೆ ರೋಗಗಳೆಲ್ಲ ಆವರಿಸೋದು ಅದೇ ಸಂದರ್ಭ. ಕಾದ್ಕೊಂಡಿರ್ತೇವೆ ರೋಗಗಳು. ಬಾ ನನ್ನ ಮಗನೇ ಸ್ವಲ್ಪ ವಯಸ್ಸಾಗಲಿ, ನಾವು ಒಯ್ದೀವಿ ಬಾ, ಅವಾಗ ನಾವು ಎಂಟರ್ ಹಾಕ್ತೀವಿ ನೋಡುವಂತೆ ಅವಾಗ ಅಂತ. ಅವೆಲ್ಲವೂ ಒಬ್ರಿಗೊಬ್ಬರು ಅದೊಂದು ಆ ಗ್ರೂಪ್ ಬಂದು ಎಂಟರ್ ಆಗ್ತದೆ, ಅಟ್ಯಾಕ್ ಮಾಡುತ್ತೆ. ಅದನ್ನೆಲ್ಲ ತೋರಿಸ್ಬೇಕಲ್ಲ, ಡಾಕ್ಟ್ರಿಗೆ ತೋರಿಸ್ಬೇಕಲ್ಲ, ದುಡ್ಡು ಬೇಕು, ಕೆಲಸ ಇರಲ್ಲ, ಊಟಕ್ಕೆ ಬೇಕು. ಎಷ್ಟೋ ಜನ ಮಕ್ಕಳು ಮರಿ ಅವರು ತಂದೆ ತಾಯಿಗಳನ್ನ ಬಿಸಾಕಿ ಹೋಗ್ಬಿಟ್ಟಿರ್ತಾರೆ, ಅವ್ರನ್ನಾದರೂ ಹೊರಗೆ ಹಾಕಿರ್ತಾರೆ, ಇಲ್ಲ ಇವರಾದರೂ ಹೊರಗೆ ಹೋಗಿರ್ತಾರೆ. ಜೀವನ ಹೇಗೆ ಮಾಡಬೇಕು? ಮೈಯಲ್ಲಿ ಶಕ್ತಿ ಇಲ್ಲದೆ ಇರೋ ವಯಸ್ಸು, ಆರೋಗ್ಯ ಕ್ಷೀಣಿಸಿರುವಂತಹ ವಯಸ್ಸು, ಇವತ್ತೋ ನಾಳೆ ದಿನಗಳನ್ನು ಎಣಿಸುವಂತಹ ವಯಸ್ಸು. ಒಂದು ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡಿ, ಆರೋಗ್ಯ ಕೆಟ್ಟಿದ್ರೆ ಒಂದಿಷ್ಟು ಆಸ್ಪತ್ರೆಗೆ ತೋರಿಸ್ಕೊಳ್ಳೋದಕ್ಕೆ ದುಡ್ಡು ಬೇಡವಾ? ಬೇಕು ಸರ್, ಬೇಕು. ದಯಮಾಡಿ ಪೆನ್ಷನನ್ನು ಕೊಡಿ. ಸಂಬಳ ಬೇಕಾದರೆ ಕಡಿಮೆ ಮಾಡಿ, ಸಂಬಳದಾಗ ಬೇಕಾದ್ರೆ ಕಟ್ ಮಾಡ್ಕೊಂಡ್ರೂ ಚಿಂತೆ ಇಲ್ಲ, ಪೆನ್ಷನನ್ನು ಕೊಡಿ. ಅವ್ರು ನಮಗೆ ಪೆನ್ಷನ್ ಪೂರ್ತಿ ಸಂಬಳ ಪೂರ್ತಿ ಕೊಡ್ರಿ ಅಂದರೂ ಕೊಡಬೇಡಿ, ನಿನಗೆ ಗೊತ್ತಾಗಲ್ಲ. ಈಗ ಸುಮ್ಮನೆ ಇರಯ್ಯ ಬಾಯಿ ಮುಚ್ಕೊಂಡು, ನಿನಗೆ ಅವಾಗ ಗೊತ್ತಾಗುತ್ತೆ ಪೆನ್ಷನ್ ಬರಬೇಕಾದ್ರೆ ಅಂತ. ಎಲ್ಲನ ಒಂದು ಅನಾಥಾಶ್ರಮಕ್ಕೆ ಸೇರೋದಕ್ಕಾದ್ರೆ ಬೇಡವೆ, ಎಲ್ಲರೂ ದೂರ ತಳ್ಳಿದರೆ ಗಂಡ ಹೆಂಡತಿ ಇಬ್ಬರು, ಆದರೆ ಗಂಡ ಇದ್ರೆ ಇರ್ಬೋದು, ಬಿಟ್ಟರೆ ಬಿಡ್ಬೋದು, ಹೆಂಡತಿ ಇದ್ರೆ ಇರ್ಬೋದು, ಬಿಟ್ಟರೆ ಬಿಡ್ಬೋದು. ಅನಾಥರಾಗಿ ಸಾಯಂಥ ಸ್ಥಿತಿ, ಸರ್ಕಾರಿ ಕೆಲಸ ಮಾಡಿ ಅನಾಥರಾಗಿ ಸಾಯಂತಹ ಸ್ಥಿತಿ ಬೇಡ. ಸರ್ಕಾರ ದಯೆ ತೋರಿಸಿ ಈ ನೌಕರರ ಬಗ್ಗೆ, ರಿಟೈರ್ಡ್ ಆಗಿರೋ ನೌಕರರ ಬಗ್ಗೆ ಸರ್ಕಾರ ದಯಮಾಡಿ ದಯೆ ತೋರಿಸಿ ಅವ್ರಿಗೆ ಪೆನ್ಷನ್ ಕೊಡುವಂತಹ ಒಂದು ವ್ಯವಸ್ಥೆ ಮಾಡಿ ಅಂತ ನಾನಾದರೂ ಕಳಕಳಿಯಿಂದ ಬೇಡಿಕೊಳ್ತೀನಿ. ನಮಗೇನು ಪೆನ್ಷನ್ ಸಿಗ್ತಾ ಇದೆ, ನಾನು ಅದಕ್ಕೆ ಸರ್ಕಾರಕ್ಕೆ ಕೋಟಿ ಕೋಟಿ
ಸಲ ನಮಸ್ಕಾರಗಳನ್ನು ಹೇಳ್ತೀನಿ. ಪ್ರತಿ ಒಂದು ತುತ್ತು ತಿನ್ನಬೇಕಾದ್ರೂ ನೆನೆಸ್ಕೊಂತೀವಿ ಈ ಪೆನ್ಷನ್ ಸ್ಕೀಮನ್ನು. ನೋಡಪ್ಪ, ಯಾರೋ ಮಾಡಿದ ಪುಣ್ಯ, ಸರ್ಕಾರ ಇವತ್ತು ನಮಗೆ ಪೆನ್ಷನ್ ಕೊಡ್ತಾ ಇದೆ, ಅದರಿಂದ ನಾವು ತಿಂತಾ ಇದ್ದೀವಿ, ಒಳ್ಳೆಯದಾಗಲಿ ಪೆನ್ಷನ್ ಕೊಡೋರಿಗೆ ಅಂತ ವ್ಯವಸ್ಥೆ ಎಲ್ಲ ನಿವೃತ್ತ ಸರ್ಕಾರಿ ನೌಕರರಿಗೆ ಆಗಲಿ ಅನ್ನೋದು ನನ್ನ ಒಂದು ಬೇಡಿಕೆ, ಕಳಕಳಿಯ ಬೇಡಿಕೆ, ಹಂಬಲ್ ರಿಕ್ವೆಸ್ಟ್, ಸ್ಪೆಷಲ್ ರಿಕ್ವೆಸ್ಟ್, ರಿಕ್ವೆಸ್ಟ್. ನಂತರ ನಾನು ಮಾತಾಡೋದಕ್ಕೆ ಏನು ಹೊರಟಿದ್ದೀನಿ ಅಂದರೆ, ರಿಟೈರ್ಡ್ ಆಗಿಬಿಡುತ್ತೆ, ನಿವೃತ್ತಿ ಆಗುತ್ತೆ. ನಿವೃತ್ತಿ ಆದಮೇಲೆ ಇವಾಗ ನಮಗೇನು ಪೆನ್ಷನ್ ತಗೊಳ್ತಿದ್ದೀವಿ, ರಿಟೈರ್ಡ್ ಆದ ತಕ್ಷಣಕ್ಕೆ ನೆಕ್ಸ್ಟ್ ಮಂತಲ್ಲೇ ನಮಗೆ ಪೆನ್ಷನ್ ಬಂದ್ಬಿಡುತ್ತೆ. ಏನು ಪುಣ್ಯ ಸ್ವಾಮಿ, ಏನು ಸರ್ಕಾರ, ಏನು ಅಧಿಕಾರಿಗಳು ಅಂತ ಅನಿಸ್ಬಿಡುತ್ತೆ. ಈಗ ಅವ್ರಿಗೆ ಹೋಗಿ ಕಾಲಿಗೆ ಬಿದ್ದುಬಿಡೋಣ ಉದ್ದಕ್ಕೆ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ 1 ತಿಂಗಳು ಲೇಟ್ ಆಗ್ಬೋದು, ಅಮ್ಮಮ್ಮ ಅಂದರೆ 2 ತಿಂಗಳು ಲೇಟ್ ಆಗ್ಬೋದು, ಭಾರಿ ಹೆಚ್ಚು ಅಂದರೆ. ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತವಿದ್ರೆ ಲೇಟ್ ಆಗಬಹುದೇ ವಿನಃ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂದರೆ ಸರಾಗವಾಗಿ ನಾವು ಸ್ಯಾಲ್ರಿ ಹೇಗೆ ತೆಗೆದುಕೊಳ್ತೀವೋ ಹಾಗೆಯೇ ರಿಟೈರ್ಡ್ ಆದ ನೆಕ್ಸ್ಟ್ ತಿಂಗಳೇ ನಮಗೆ ಪೆನ್ಷನ್ ಬಂದೋಗ್ಬಿಡುತ್ತೆ. ಈಗ ಮೊದಲೆಲ್ಲ ಒಂದು ಕಾಲ ಇತ್ತು, ಒಂದು 40, 50, 60 ವರ್ಷಗಳ ಹಿಂದೆ ಅಂತ ನಾವು ಕೇಳಿದ್ದೀವಿ. ಹೇಳ್ತಾ ಇದ್ರು ಅವರು ರಿಟೈರ್ಡ್ ಆಗಿರೋರು ಪೆನ್ಷನ್ನಿಗಾಗಿ ಅಲದಾಡಿ ಸುಸ್ತಾಗಿ ಹೋಗ್ಬಿಟ್ಟಿದ್ರು. ಒಂದು ವಯಸ್ಸಾಗೋಗಿದೆ, ಕಚೇರಿಯಿಂದ ಕಚೇರಿಗೆ, ಅಧಿಕಾರಿಗಳಿಂದ ಅಧಿಕಾರಿಗಳಿಗೆ ಭೇಟಿ ಮಾಡಿ ಅವ್ರ ಕೈಗೆ ಬಿದ್ದು, ಕಾಲಿಗೆ ಬಿದ್ದು, ಪೆನ್ಷನ್ ಮಾಡಿಕೊಡಿ ಸ್ವಾಮಿ, ನನ್ನ ಹೆಂಡತಿಗೆ ಆರೋಗ್ಯ ಸರಿ ಇಲ್ಲ, ಪೆನ್ಷನ್ ಮಾಡಿಕೊಡಿ ಸ್ವಾಮಿ, ನನಗೆ ಆರೋಗ್ಯ ಸರಿ ಇಲ್ಲ, ಅಥವಾ ನನ್ನ ಗಂಡನಿಗೆ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬೇಕು, ಇನ್ನೇನೇನಕ್ಕೋ ಬೇಕು ಅಂತ ಅವ್ರ ಕೈ ಕಾಲಿಗೆ ಬಿದ್ದು ಅಂಗಲಾಚಿ ಬೇಡಿಕೊಂಡು ಕೊನೆಗೆ ಎಷ್ಟೋ ಜನಕ್ಕೆ ಪೆನ್ಷನ್ ಬರದಲ್ಲೇ ಸತ್ತು ಹೋಗಿಬಿಟ್ಟಿದ್ದಾರೆ. ದುರಂತ ಇದೊಂದು. ಕೆಲವರಿಗಂತೂ 10 ವರ್ಷ 12 ವರ್ಷ ಆದಮೇಲೆ ಪೆನ್ಷನ್ ಬಂದಿದೆ. ಈ ವ್ಯವಸ್ಥೆ ಈಗ ಇಲ್ಲ. ಈಗೇನು ರಿಟೈರ್ಡ್ ಆದ ತಕ್ಷಣಕ್ಕೆ ಪೆನ್ಷನ್ ಕೊಡುವಂತಹ ವ್ಯವಸ್ಥೆ ಮಾಡಿದ್ದೀರಲ್ಲ ಸರ್ಕಾರದಿಂದ, ಯಾರ್ಯಾರು ಮಾಡಿದ್ದೀರೋ ಇದರಲ್ಲಿ ಎಷ್ಟು ಜನ ರಾಜಕಾರಣಿಗಳ ಕೈವಾಡ ಇದೆಯೋ, ಎಷ್ಟು ಜನ ಅಧಿಕಾರಿಗಳ ಕೈವಾಡ ಇದೆಯೋ ಅವರೆಲ್ಲರಿಗೂ ನಮ್ಮೆಲ್ಲ ಸರ್ಕಾರಿ ನೌಕರರ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳು, ನಮಸ್ಕಾರಗಳು. ಎಷ್ಟು ಸರಿ ಹೇಳಿದರೂ ಕಡಿಮೆನೆ. ಅತ್ಯುತ್ತಮವಾದ ವ್ಯವಸ್ಥೆ. ಇನ್ನೊಂದನ್ನು ಇದ್ರ ಮೂಲಕ ನಾನು ಸ್ಮರಿಸೋದು ಏನು ಅಂದರೆ, ನಮ್ಮ ಪೆನ್ಷನ್ ರೆಕಾರ್ಡ್ಸ್ ಎಲ್ಲ AG ಆಫೀಸಿಗೆ ಹೋಗಿಬಿಡ್ತವೆ. ಅಕೌಂಟೆಂಟ್ ಜನರಲ್ ಅಂತ ಏನು ಕರಿತೀವಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿಗೆ ಹೋಗಿಬಿಡ್ತವೆ. ನಾನು ಕೇಳಿರೋ ಪ್ರಕಾರ ಅಕೌಂಟೆಂಟ್ ಜನರಲ್ಗೂ ಕೂಡ ಒಂದು ನ್ಯಾಷನಲ್ ಲೆವೆಲ್ ಎಕ್ಸಾಮಿನೇಷನ್ ಮೂಲಕ ತಗೊಳ್ತಾರೆ ಅಂತ. ನಾವು ಏನು ಇವಾಗ ಒಂದು ಕ್ಲರಿಕಲ್ ಪೋಸ್ಟ್ ಇದೆ, SDA ಇದೆ, FDA ಇದೆ, ಅದೇ ತರಹ ಒಂದು HM ಎಕ್ಸಾಮಿನೇಷನ್ ಅಂತ ಇದೆ, ಮುಖ್ಯೋಪಾಧ್ಯಾಯನಿಯರ ಪರೀಕ್ಷೆ ಅಂತ. ಅದರ ನಂತರ KAS ಇದೆ, ಕರ್ನಾಟಕ ಇಂಜಿನಿಯರಿಂಗ್ ಸರ್ವಿಸ್ ಇದೆ, IAS ಇದೆ. ಇವು ನಮಗೆ ಗೊತ್ತಿರುವಂತಹ ಒಂದು ಅತ್ಯುತ್ತಮವಾದ ಎಕ್ಸಾಮ್ಗಳಲ್ಲಿ ಕೆಲವು ಎಕ್ಸಾಮ್ಗಳು. ಅದೇ ತರಹದ ಇನ್ನೊಂದು ಉತ್ತಮವಾದ ಎಕ್ಸಾಮಿನೇಷನ್ ಇದೆಯಂತೆ, IAAS, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಸರ್ವೀಸ್ ಅಂತ. IAAS ಆಗಿರುವಂತಹವರಿಗೆ ಅಕೌಂಟೆಂಟ್ ಜನರಲ್ ಅಂತ ಏನು ನಾವು ಕರಿತೀವಿ AG ಆಫೀಸಲ್ಲಿ, ಅವರಿಗೆ ಅಲ್ಲಿ ನಿಯುಕ್ತಿ ಮಾಡ್ತಾರೆ ಅಂತ. ಅತ್ಯುತ್ತಮವಾದ ಹುದ್ದೆ, ಬಹಳ ದೊಡ್ಡ ಹುದ್ದೆ. ಕರ್ನಾಟಕಕ್ಕೆ ಒಂದೇ ಅಲ್ವಾ ಅದಿರೋದು ಅಂತಹ ಹುದ್ದೆ. ಅವ್ರ ವಿಷಯ ನಾನಿಲ್ಲಿ ಸ್ಮರಿಸ್ತಾ ಇರೋ ಉದ್ದೇಶ ಇಷ್ಟೇ. ನಾವು ಬೇರೆ ಬೇರೆ ಕಚೇರಿಗಳಿಗೆ ಹೋದರೆ, ಯಾವುದಾದ್ರೂ ಕಚೇರಿಗೆ ಹೋಗ್ರಿ, ಬರೀ AO BO ಕಚೇರಿ ಅಂತಲ್ಲ, ಅದ್ರ ನಂತರ ಬೇರೆ ರೆವಿನ್ಯೂಗನ್ನ ಹೋಗ್ರಿ, ಅಥವಾ ಇನ್ಯಾವುದೇ ಕಚೇರಿಗೆ ಹೋಗ್ರಿ, ಫಿಶರಿಗೆ ಹೋಗ್ರಿ, ಫಾರೆಸ್ಟ್ರಿಗೆ ಹೋಗ್ರಿ, ಸರ್ವೆಗೆ ಹೋಗ್ರಿ, ಸಬ್ ರಿಜಿಸ್ಟ್ರಿಗೆ ಹೋಗ್ರಿ, ಸಬ್ ರಿಜಿಸ್ಟ್ರ್ ಮಾತೇ ಬೇಡವ್ರಿ, ಅಲ್ಲಿ ಹೋಗಿ ನೋಡಿ. ಎಷ್ಟು ಹೋಗ್ತಿದ್ದಂಗೆ ಇವ್ರು ಯಾವುದೋ ಒಂದು ಬಕರ ಬಂತು ಅನ್ನೋ ಥರ ನೋಡೋಂತಹವರು ಬಹಳ ಜನ ಇರ್ತಾರೆ. ಎಲ್ಲರಿಗೂ ನಾನು ಈ ಮಾತನ್ನು ಹೇಳ್ತಾ ಇಲ್ಲ, ಕೆಲವರು ಸರ್ವಿಸ್ ಮಾಡೋಂತಹವ್ರು ಇದ್ದಾರೆ ಅಂತ ನಾನು ಪ್ರಾರಂಭದಲ್ಲೇ ಹೇಳಿದ್ದೀನಿ. ಅಂತಹವರಿಗೆ ನಮ್ಮ ಯಾವಾಗಲೂ ಹೃದಯಪೂರ್ವಕವಾದ ನಮಸ್ಕಾರಗಳು ಅವ್ರಿಗೆ ಇದ್ದೇ ಇರ್ತದೆ. ಯಾಕಂದ್ರೆ ನಾನು ಒಬ್ಬ ಸರ್ಕಾರಿ ನೌಕರ, ಎಲ್ಲರೂ ಭ್ರಷ್ಟರಾಗಿದ್ದರೆ ನಾನು ಭ್ರಷ್ಟರಾಗಿ ಹೋಗ್ಬೇಕಲ್ಲ. ಹಾಗಂತ ನಾನು ಒಳ್ಳೆಯವನ ಕೆಟ್ಟವನ ಅಂತ ತಿಳ್ಕೊಬೇಕು ಅಂತಂದರೆ, ನಾನು ಕೆಲಸ ಮಾಡ್ತಕ್ಕಂಥ ಶಾಲೆಗಳಲ್ಲಿ, ಯಾವ್ಯಾವ ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿರುವಂತಹ ವಿದ್ಯಾರ್ಥಿಗಳನ್ನು ಕೇಳಬೇಕು. ಅವ್ರು ನಾನು ಒಳ್ಳೆಯವನ ಕೆಟ್ಟವನ ಅಂತ ತೀರ್ಮಾನ ಮಾಡೋರು ಅವರಲ್ವ, ಜಡ್ಜ್ಮೆಂಟ್ ಕೊಡಬೇಕಾಗಿರೋದು ವಿದ್ಯಾರ್ಥಿಗಳೇ. ಅವ್ರು ಕೇಳಬೇಕು. ಅವ್ರು ಕೆಟ್ಟವನು ಅಂದರೆ ಖಂಡಿತ ಕೆಟ್ಟವನೇ, ಅವ್ರು ಒಳ್ಳೆಯವನು ಅಂದ್ಬಿಟ್ರೆ. ಆದರೆ ವಿದ್ಯಾರ್ಥಿಗಳದ್ದು ಒಂದು ಸ್ವಭಾವ ಇದೆ,
ಅವರು ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಖಂಡಿತ ಹೇಳಲ್ಲ, ಅವನ್ನೆಲ್ಲ ಅವರೇ ನುಂಗಿಬಿಡ್ತಾರೆ. ಒಳ್ಳೆಯ ಗುಣಗಳನ್ನು ಮಾತ್ರ, ಶಿಕ್ಷಕರ ಒಳ್ಳೆಯ ಗುಣಗಳನ್ನು ಮಾತ್ರ ಹೇಳ್ತಾರೆ. ಅದಕ್ಕೆ ನಾನು ಅವರನ್ನು ವಿದ್ಯಾರ್ಥಿ ದೇವರುಗಳು ಅಂತ ಕರೆಯೋದು. ಅದು ಒಂದು ಕಡೆ. ನಾನು ಯಾವುದೋ ಹೇಳೋದಕ್ಕೆ ಹೋಗಿ ಯಾವುದೋ ಹೇಳಿದೆ, ಕಚೇರಿಗಳಲ್ಲಿ ಎಲ್ಲ ಕಡೆ ದುಡ್ಡು ಕೇಳ್ತಾರೆ. ನಮಗೂ ದುಡ್ಡು ಕೊಟ್ಟು ಅಭ್ಯಾಸ ಆಲೇನೆ. ಹೋಗ್ತಿದ್ದಂಗೆ ನಾವು ದುಡ್ಡು ಕೈಗೆ ಹಿಡ್ಕೊಂಡೇ ಹೋಗಿರ್ತೀವಿ. ಸರ್ ಇದಕ್ಕೆ ಬೇಗ ಮಾಡಿ ಸರ್, ಎಷ್ಟಾಗುತ್ತೆ ಹೇಳಿ ಸರ್, ಫೀಸ್ ಎಷ್ಟಾಗುತ್ತೆ ಅಂತ ಕೇಳಿದ್ವಿ. ರೆಸಿಪ್ಟ್ ಲೆಸ್ ಫೀಸ್ ಎಷ್ಟಾಗುತ್ತೆ ಅಂತ. ಅದ್ರಾಗೆ ಅವರು ಪುಣ್ಯಾತ್ಮರು ಕೆಲವರು ದುಡ್ಡು ತಗೊಳ್ದರು ಇರ್ತಾರೆ. ನಮ್ಗೇನು ಗೊತ್ತು ಯಾರು ದುಡ್ಡು ತಗೊಳ್ಳಲ್ಲ ಅಂತ. ಎಲ್ಲನೂ ಒಂದೇ ಅಳತೆ ಕೋಲು ಹಿಡ್ಕೊಂಡು ಅಳಿತಾ ಬರ್ತೀವಿ, ಸೇಮ್ ಟೇಪ್ ಅಂತ. ಇರ್ತಾರೋ ಬಿಡ್ತಾರೋ ದೇವ್ರಿಗೆ ಗೊತ್ತು, ನಮಗೆ ಗೊತ್ತಿರಲ್ಲ. ನಮಗೆ ಕಚೇರಿಗೆ ಅಲದಾಡೆ ಅಭ್ಯಾಸ ಇರಲ್ಲ. ಹಾಗಾಗಿ ದುಡ್ಡಿನ ವ್ಯವಸ್ಥೆ ಕೇಳ್ತೀವಿ. ಯಾರೋ ಒಬ್ಬ ಮೀಡಿಯೇಟರ್ಸ್ ಕೂಡ ಇರ್ತಾರೆ, ಅದಕ್ಕೆ ನಾನು ಮಾಡಿಸ್ಕೊಡ್ತೀನಿ ಅಂತ. ಅವ್ರ ಮೂಲಕನೋ ಏನೋ ಮಾಡಿಸ್ಕೊಂಡ್ರು, ಅವ್ರಿಗೆ ಇಷ್ಟು ದುಡ್ಡು ಪಟ್ಟ ಕೊಟ್ಟು ಅದು ಅವ್ರಿಗೆ ಕೊಡ್ತಾರೋ ಕೊಡಲ್ಲೋ, ಇದು ಇವ್ರದೇ ಒಂದು ಉದ್ಯೋಗನೋ ದೇವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ಆದರೆ ಇದನ್ನು ಒಂದು ಕಡೆ ಬದಿಗಿಟ್ಟು AG ಆಫೀಸಿಗೆ ಬಂದ್ಬಿಡೋಣ. AG ಆಫೀಸಿಗೆ ಬಂದರೆ ಅಲ್ಲಿ ದುಡ್ಡು ಕೇಳುವವರೇ ಇಲ್ಲ. ಇದು ಇಂಥ ಜನಗಳು ಈಗಿನ ಜಗತ್ತಲ್ಲೂ ಇದ್ದಾರಾ ಅಂತ ನಾನು ಬಯಸ್ತಿರೋದಿದೆ. ಇಂಥವರು ಉಂಟೆ ಈಗಿನ ಜಗದಲ್ಲಿ, ಈಗಿನ ಕಾಲದಲ್ಲಿ. ದುಡ್ಡೇ ಕೇಳಲ್ಲ ಸ್ವಾಮಿ, ನೀವು ಕೊಟ್ಟರು ತಗೊಳ್ಳಲ್ಲ. ಅವ್ರ ಮನೆ ಅಡ್ರೆಸ್ ಕೊಡಲ್ಲ, ಆಫೀಸ್ಗೆ ಹೋದರೆ ದುಡ್ಡು ತಗೊಳ್ಳಲ್ಲ. ಆಫೀಸ್ಗೆ ಏನಾದರೂ ಅಪ್ಪಿತಪ್ಪಿ ಹೋದರೆ ನಾವು ಆಫೀಸ್ಗೆ ಹೋಗೋಂಥ ಕೆಲಸ ಇರಲ್ಲ. AG ಆಫೀಸಿಗೆ ನಾವು ಹೋಗೋದು ಬೇಕಿಲ್ಲ. ಎಲ್ಲ ಕೆಲಸ ತನ್ನಷ್ಟಕ್ಕೆ ತಾನೇ ಆಟೋಮೆಟಿಕ್ಕಾಗಿ ಆಗ್ತಾ ಹೋಗುತ್ತೆ. ಏನೋ ಕೆಲವು ಸಾರಿ ನಮಗೆ ತಡ್ಕೊಳಕ್ಕಾಗಲ್ಲ, ಹೋಗಿಬಿಡ್ಬೇಕು ಅಂತ ಹೋಗಿ ಏನಾದರೂ ಕೇಳಿದರೆ ಬಹಳ ಸೌಜನ್ಯವಾಗಿ 1 ನಿಮಿಷ 2 ನಿಮಿಷ ಮಾತಾಡ್ತಾರೆ. ಕಷ್ಟ ಕೇಳ್ತಾರೆ, ಆಯ್ತು ಬಗೆಹರಿಸೋಣ ಹೋಗಿ ಅಂತಾರೆ ಅಷ್ಟೇ. ಬಗೆಹರಿಸ್ತಾರೆ ಕೂಡ. ತುಂಬ ವ್ಯವಸ್ಥಿತವಾಗಿದೆ. ಯಾವ್ಯಾವ ಸೆಕ್ಷನ್ನಲ್ಲಿ ಏನೇನು ಕೆಲಸ ಆಗಬೇಕು ಬಹಳ ನಿಯತ್ತಾಗಿ ಆಗ್ತಾ ಹೋಗುತ್ತೆ. ಅವತ್ತಿನ ಕೆಲಸ ಅವತ್ತು ನಡೀತಾ ಹೋಗ್ಬಿಡುತ್ತೆ. ನಮ್ಮ ಅಪ್ಲಿಕೇಶನ್ನು ಪೆನ್ಷನ್ ರೆಕಾರ್ಡ್ಸಿನ ಅಪ್ಲಿಕೇಶನ್ ಅವ್ರ ಹತ್ರ ಮುಟ್ಟಿದ್ರೆ ಒಂದು ಅಕ್ನಾಲೆಜ್ಮೆಂಟ್ ಕೊಡ್ತಾರೆ. ಒಂದು 40 ದಿನ ಏನೋ ಟೈಮ್ ಇಟ್ಕೊಂಡಿರ್ತಾರೆ ಅವರು. 40 ದಿನದ ನಂತರ ನಿಮ್ಗೆ ಆಗುತ್ತೆ, 40 ದಿನದೊಳಗೆ ನಿಮ್ಗೆ ಪೆನ್ಷನ್ ಆಗುತ್ತೆ ಅಂತ ಮುಂಚೆನೇ ಅಶ್ಯೂರ್ಡ್, ಅದು ಆಶ್ವಾಸನೆ ಕೊಟ್ಬಿಟ್ಟಿರ್ತಾರೆ. ಆಶ್ವಾಸನೆ ಅನ್ನೋದಕ್ಕಿಂತ ಗ್ಯಾರಂಟಿ ಕೊಟ್ಬಿಡ್ತಾರೆ. ಅಷ್ಟರೊಳಗಾಗಿ ನಮ್ಗೆ ಟೆನ್ಷನ್ ಆಗಿರ್ಬೋದು. ಅಷ್ಟರಲ್ಲಿ ಏನಾದರೂ ನಮ್ಮ ಅಫಿಷಿಯಲ್ ಎಡರು ತೊಡರುಗಳು ಅಥವಾ ಸಣ್ಣ ಪುಟ್ಟ ದೋಷಗಳು ಅಂತ ಏನಾದರೂ ಇದ್ದರೆ ಸಂಬಂಧಪಟ್ಟಂಥ ಕಚೇರಿಯ ಜೊತೆಗೆ ಕರೆಸ್ಪಾಂಡೆನ್ಸ್ ಮಾಡಿ, ಪತ್ರ ವ್ಯವಹಾರ ಮಾಡಿ ಅದನ್ನೆಲ್ಲ ಬಗೆಹರಿಸ್ಕೊಂಡು ಅವರು ಹೇಳಿದ ಡೇಟ್ಗೆ ಪೆನ್ಷನನ್ನು ಹಾಕಿಬಿಡ್ತಾರೆ. ಇದು ಲಕ್ಷಾಂತರ ಜನಕ್ಕೆ ಗೊತ್ತಿರೋ ವಿಚಾರನೆ. ಇದಕ್ಕೇನು ಯಾವ ಮೀಡಿಯೇಟರು ಇಲ್ಲ, ಅವರು ದುಡ್ಡು ತಗೊಳ್ಳಲ್ಲ. ಯಾರಾದರೂ ಮೀಡಿಯೇಟರಿಗೆ ಕೊಟ್ಟಿದ್ರೆ ಅವ್ರ ಕರ್ಮ ಅವ್ರು ಅನುಭವಿಸ್ತಾರೆ ಅಷ್ಟೇ, ಅಲ್ಲಿ ಯಾವುದೇ ಮೀಡಿಯೇಟರ್ ಇಲ್ಲ. ಅದಕ್ಕಾಗಿ ನಾನು ಅವ್ರಿಗೆ ಎಷ್ಟು ಸಲ ನಮಸ್ಕಾರ ಹೇಳಿ AG ಆಫೀಸ್ನವ್ರಿಗೆ. ಒಂದು ರೀತಿಯಲ್ಲಿ ದೇವರ ಪ್ರತಿನಿಧಿಗಳು ಕುಂದ್ಕೊಂಡು ಬಿಟ್ಟಿದ್ದಾರೆ. ದುಡ್ಡೇ ಇಲ್ಲ, ದುಡ್ಡೇ ತಗೊಳ್ಳಲ್ಲ ಅಂದರೆ ದುಡ್ಡು ಕೊಟ್ಟರು ತಗೊಳ್ಳಲ್ಲ. ಬೇಕಾದ್ರೆ ಕೊಟ್ಟು ನೋಡಿ, ತಗೊಳ್ಳಲ್ಲ. ಬೇಡ ಹೋಗ್ರಿ ಅಂತಾರೆ. ಬೇಡ ಹೋಗಿ, ನೀವು ದುಡ್ಡು ಬೇಕಿಲ್ಲ, ಇಲ್ಲಿ ದುಡ್ಡು ನಡೆಯಲ್ಲ ಅಂತ. ಅವ್ರಿಗೆ ಆ ಆಸೆನೇ ಇಲ್ಲ. ಒಂದು ಪಕ್ಷ ಒಳಗೆ ಆಸೆ ಇದ್ದರೂ ಕೂಡ ತಗೊಳ್ಳಲ್ಲ, ಹೊರಗಡೆಯಿಂದ ಅವಾಯ್ಡ್ ಮಾಡ್ತಾರೆ ಕಂಪ್ಲೀಟಾಗಿ. ಬೇಕಿಲ್ಲ, ದುಡ್ಡು ಬೇಕಿಲ್ಲ ಅಂತಲೇ ಕೆಲಸ ಮಾಡ್ತಾರೆ. ಅಲ್ಲಿ ಏನಾದರೂ ದುಡ್ಡು ನಡೆಯುವಂತಹ ರೀತಿ ಇದ್ದಿದ್ರೆ, ಲಂಚ ತಗೊಳ್ಳುವಂತಹ ವ್ಯವಸ್ಥೆ ಇದ್ದಿದ್ರೆ ಒಂದು ದಿನಕ್ಕೆ ಎಷ್ಟು ಕೋಟಿ ದುಡ್ಡು ಬಂದು ಬೀಳ್ತಿತ್ತೋ ಅವ್ರಿಗೆ. ತಿರುಪತಿಯ ಹುಂಡೆ ಅದು ಒಂದು ತಿರುಪತಿ ಹುಂಡೆ ಅಯೋಧ್ಯೆಗೆ ಬಂದು ಬೀಳುತ್ತಲ್ಲ, ಹಾಗೆ ಬಂದು ದುಡ್ಡು ಬಿದ್ದೋಗ್ಬಿಡೋದು. ದಿನಕ್ಕೆ ಎಷ್ಟು ಜನಕ್ಕೆ, ದಿನಕ್ಕೊಂದು 200-300 ಜನಕ್ಕೆ ಪೆನ್ಷನ್ ಸೆಟ್ರೇಟ್ ಮಾಡ್ತಾರೆ ಏನಪ್ಪ ಅಲ್ಲಿ, ನನಗೆ ಗೊತ್ತಿಲ್ಲ ಅದು ನಿಖರವಾಗಿ. ಎಲ್ಲರೂ ಒಂದೊಂದು 50,000 ಲಕ್ಷ ಎಷ್ಟು ಕೇಳಿದ್ರು ಕೊಡ್ತಿದ್ರು. 1 ಲಕ್ಷ ಕೊಡ್ರಿ ಅಂತ ಕೇಳಿದ್ರೆ ಕೊಟ್ಬಿಡ್ತಿದ್ರು. ಅಯ್ಯೋ ಪೆನ್ಷನ್ ಆಗುತ್ತೆ ನಂದು ಬೇಗ ಅಂತ. ನನಗೆ ಬರೋಂಥದ್ರ ಒಂದು 15-20-30 ಲಕ್ಷದಲ್ಲಿ 1 ಲಕ್ಷ ಓದೋಗ್ಲಿ ಬಿಡು ಅಂತ. ಒಂದು 50,000 ಕೇಳಿದ್ರು ಕೊಡ್ತಿದ್ರು. ಒಂದು 10,000 ಕೇಳಿದ್ರಂತೂ ಕಣ್ಣು ಮುಚ್ಕೊಂಡು ಕೊಟ್ಟು ಬಂದ್ಬಿಡೋದು. ಆದರೆ ಅವ್ರು ಯಾರೂ ತಗೊಳ್ಳಲ್ಲ. ನಿಸ್ವಾರ್ಥ ಏನು ಅವರ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಅನ್ನೋದು ಅಲ್ಲಿ ಅಪ್ಲೈ ಆಗುತ್ತೆ. ಬೇರೆ ಎಲ್ಲ ಕಚೇರಿಗಿಂತನೂ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಂದರೆ ಅದು ಅವ್ರಿಗೆ ಹೇಳಬೇಕಾದ್ರೆ ನಿಜವಾದ ಕರ್ತವ್ಯ ಅಂದರೆ ನಾವು ನೋಡಬೇಕಾಗಿರೋದಲ್ಲಿ ಅವತ್ತಿಂದೇನು ಟಾರ್ಗೆಟ್ ಇದೆ ಆ ವರ್ಕ್ ಮಾಡ್ತಾರೆ, ಕಂಪ್ಲೀಟಾಗಿ ಮುಗಿಸ್ತಾರೆ, ಹೋಗಿಬಿಡ್ತಾರೆ. ಯಾರಿಂದನೂ ಏನನ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಒಂದು ಪ್ರಶಂಸೆಯನ್ನು ಬಯಸಲ್ಲ ಕೊನೆ ಕಾಲಕ್ಕೆ. ಅವ್ರ ಕೆಲಸ ಇದು ಅಂತ ಹೇಳಿ ಕೆಲಸ ಮಾಡಿ ಹೋಗ್ತಾರೆ. ಅವರಿಗೆ
ಅಂತಹ ಅತ್ಯುತ್ತಮವಾದ ಒಂದು ಕಚೇರಿ ಏನಿದೆ, ಎಲ್ಲರಿಗೂ ಜೀವನ ಮಾಡೋದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದೀರಲ್ಲ, ಅದು ನಿಸ್ವಾರ್ಥದಿಂದ ಸೇವೆ ಮಾಡ್ತಿರಲ್ಲ, ಒಂದು ಟೈಮ್ ಲಿಮಿಟ್ ಒಳಗಡೆ, ಒಂದು ಡ್ಯೂರೇಷನ್ ಒಳಗಡೆ ತಮ್ಮ ಕೆಲಸವನ್ನು ನಿರ್ವಹಿಸ್ತಿರಲ್ಲ, ನಿಮಗೆಲ್ಲರಿಗೂ ಯಾರ್ಯಾರಿದ್ದಾರೋ ಅದರಲ್ಲಿ ನನಗೆ ಗೊತ್ತಿಲ್ಲ, ಟಾಪರ್ಸಿಂದ ಸೇರಿಕೊಂಡು ಗ್ರಾಸ್ ರೂಟ್ ಲೆವೆಲಲ್ಲಿ ಕೆಲಸ ಮಾಡೋಂಥ ಯಾರ್ಯಾರು ಸಿಬ್ಬಂದಿ ಇದ್ದಾರೆ, ಎಲ್ಲ ಸಿಬ್ಬಂದಿಗೂ ನಾನು ನಮ್ಮೆಲ್ಲ ಇಲಾಖೆ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದನ್ನು ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಯಾಕೆಂದರೆ ನಿಮಗೆ ಡೈರೆಕ್ಟಾಗಿ ಹೇಳೋದಕ್ಕೆ ಸಿಗಲ್ಲ, ಈ ಮೂಲಕ ಒಂದು ಹೇಳ್ಬೋದು. ಯೂಟ್ಯೂಬ್ ಒಂದು ಕಂಡುಹಿಡಿದಿದ್ದಾರಲ್ಲ, ಈ ಟೆಕ್ನಾಲಜಿಗೂ ನಾವೊಂದು ನಮಸ್ಕಾರಗಳನ್ನ ಹೇಳಬೇಕು ಅಂತ ಅನಿಸ್ತದೆ ಅಲ್ವಾ. ಎಷ್ಟು ಒಳ್ಳೆಯ ಸಿಬ್ಬಂದಿ, ಇಂತಹ ಸಿಬ್ಬಂದಿ ಎಲ್ಲ ಕಚೇರಿಯಲ್ಲಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಅಂಥ ಸಿಬ್ಬಂದಿ ಆಗಲಿ ಅಂತ ಬಯಸೋಣ, ನೋಡೋಣ. ಇದು ಒಂದು ಇಷ್ಟೇ, ಇದನ್ನು ಧನ್ಯವಾದ ಹೇಳೋದಕ್ಕೆ ನಾನು ಮಾಡಿದ್ದು. ಅದರ ಜೊತೆಗೆ ನಾನು ಈಗಾಗಲೇ ಹೇಳಿರುವಾಗ ಇನ್ನೊಂದ್ಸರಿ ರಿಕ್ವೆಸ್ಟ್ ಮಾಡಿಕೊಳ್ತೀನಿ, ಏನು ಯಾವ್ಯಾವ ಸ್ಕೀಮಲ್ಲಿ ಪೆನ್ಷನ್ ಇಲ್ಲ ಅಂತ ಹೇಳ್ತಿದ್ದೀರಲ್ಲ, 2006 ನಂತರ ಆಯ್ಕೆ ಆದವರಿಗೆ ದಯಮಾಡಿ ಹಾಗೆ ಮಾಡಬೇಡಿ, ಸರ್ಕಾರದವ್ರು ಹಾಗೆ ಮಾಡಬೇಡಿ. ನೀವು ಇಲ್ಲ ಅಂತ ಹೇಳೋದು ಒಂದೇ, ರಿಟೈರ್ಡ್ ಆಗೋ ದಿವಸ ಆ ಸಿಬ್ಬಂದಿಗೆ ಒಂದಿಷ್ಟು ವಿಷ ಕುಡಿದು ಅಲ್ಲೇ ಹೂಳಾಕ್ಬಿಡೋದು ಒಂದೇ. ಬೇಡ, ಆ ತರಹ ವಿಷ ಕೊಡಬೇಡಿ ಸ್ವಾಮಿ. ದಯಮಾಡಿ ಪೆನ್ಷನ್ ಕೊಡಿ. ಆ ಪೆನ್ಷನ್ನೇ ಅವರ ಮುಂದಿನ ಜೀವನಕ್ಕೆ ಆಧಾರ ಅಂತ ನನ್ನೊಂದು ಕಳಕಳಿಯ ಮನವಿ. ಅದೂ ಕೂಡ ಎಲ್ಲಿಗೆ ಹೋಗುತ್ತೆ ಪೆನ್ಷನ್ ಮಾಡಬೇಕಾದ್ರೆ? ಅದು ಎ ಜೆ ಆಫೀಸ್ಗೆ ಹೋಗ್ತದೆ. ಬಹಳಷ್ಟು ಚೆನ್ನಾಗಿ ಪೆನ್ಷನ್ನು ರೆಡಿ ಮಾಡ್ತಾರೆ, ಸಿದ್ಧ ಆಗುತ್ತೆ, ಅವ್ರಿಗೆ ಪೆನ್ಷನ್ ತಗೊಳ್ತಾರೆ. ನಿಮ್ಮನ್ನು ನೆನೆಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ನೀವು ಮಾಡುವಂತಹ ಆ ಕೆಲಸದಿಂದ ಸಿಗುವಂತಹ ಪುಣ್ಯ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು, ನಿಮ್ಮ ಸಂಬಂಧ ಏನೇನಿದೆ ಅವರೆಲ್ಲರನ್ನ ಕಾಯುತ್ತೆ ಅಂತ ನಾನು ಇದ್ರ ಮೂಲಕ ತಮಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಮತ್ತೊಂದು ಸರಿ ನಾನು ನೆನೆಸ್ಕೊಳ್ತೀನಿ. ಇಂಥವರು ಉಂಟೆ ಈ ಜಗದಲ್ಲಿ ಅನ್ನೋ ಪ್ರಶ್ನೆ ಹಾಕ್ಕೊಂಡ್ರೆ ನನಗೆ ನಾನೇ ಉತ್ತರ ಸಿಗುತ್ತೆ. ಉಂಟು, ಇಂತಹವರು ಉಂಟು ಈ ಜಗದಲ್ಲಿ ಅನ್ನೋ ಒಂದು ಮಾತಿನೊಂದಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ನಮಸ್ಕಾರಗಳನ್ನು, ಪ್ರಣಾಮಗಳನ್ನು, ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ನಾನು ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.